ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸಚಿವ ಬಸವರಾಜ ರಾಯರೆಡ್ಡಿ ಅವರ ಅವೈಜ್ಞಾನಿಕ ನೀರು ತುಂಬಿಸುವ ಯೋಜನೆ ವಿರುದ್ಧ ನೀರಾವರಿ ಹೋರಾಟಗಾರರಾದ ಪತ್ರಕರ್ತ ಗಂಗಾಧರ ಕುಷ್ಟಗಿ ಹಾಗೂ ನ್ಯಾಯವಾದಿ ಮಲ್ಲನಗೌಡ ಬೇವೂರ್ ಅವರು ಧ್ವನಿ ಎತ್ತಿದ್ದಾರೆ. ಕುಷ್ಟಗಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಕೆರೆಗಳನ್ನು ತುಂಬಿಸಲು 272 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತ್ಯೇಕ ಪೈಪ್ಲೈನ್ ನಿರ್ಮಾಣ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಇದೊಂದು ದುಡ್ಡು ಹೊಡೆಯುವ ಸಂಚು ಅಡಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಆರೋಪಿಸಿದ್ದಾರೆ. ಯಾರ ಹಿತಕ್ಕಾಗಿ ಈ ಯೋಜನೆ ಜಾರಿಗೆ ಮಾಡುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ. ಈ ಹಿಂದೆ ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಅಂದಾಜು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕೆರೆಗಳನ್ನು ನಿರ್ಮಾಣ ಮಾಡಲು ಹೇಳಿಕೆ ನೀಡಿ ಯಲಬುರ್ಗಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ಯತ್ನಿಸಿದ್ದರು. ಬಳಿಕ ಈ ಯೋಜನೆ ಕಷ್ಟ ಸಾಧ್ಯ ಎಂದು ಕೈಬಿಟ್ಟರು. ಈಗಾಗಲೇ ಅಂದಾಜು 2700 ಕೋಟಿ ರೂಪಾಯಿ ವ್ಯಯ ಮಾಡಿ ಕೊಪ್ಪಳ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಂಡಿದೆ. ನಾರಾಯಣಪುರ ಜಲಾಶಯದಿಂದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಕೂಡ ನಡೆಯುತ್ತಿದೆ. ಆದರೆ ಬಸವರಾಜ ರಾಯರೆಡ್ಡಿ ಅವರು ಮತ್ತೊಂದು ವಿವೇಚನಾ ರಹಿತ ಯೋಜನೆಗೆ ಕೈ ಹಾಕಿ ಅನುಷ್ಠಾನಕ್ಕೆ ಯತ್ನಿಸುತ್ತಿರುವುದು ಖಂಡನೀಯ. ಇದರಲ್ಲಿ ಕೆಬಿಜಿಎನ್ಎಲ್ ಅಧಿಕಾರಿಗಳು ಅಥವಾ ಬಂಡವಾಳಶಾಹಿಗಳ ಷಡ್ಯಂತ್ರ ಇದೆಯೋ ಅಥವಾ ಇವರದ್ದೇ ಕುತಂತ್ರ ಅಡಗಿದೆಯೋ ಗೊತ್ತಿಲ್ಲ. ಈ ಯೋಜನೆ ಅನುಷ್ಠಾನಗೊಳಿಸುವ ಬದಲು ಹೊಸ ಕೆರೆ ನಿರ್ಮಿಸಿ ಅದಕ್ಕೆ ನೀರು ಹರಿಸುವ ಯೋಜನೆ ಕೈಗೊಳ್ಳಬೇಕು ಎಂದು ಸಚಿವರಿಗೆ ಸಲಹೆ ನೀಡಿದರು. ಪ್ರತ್ಯೇಕವಾಗಿ ಪೈಪ್ಲೈನ್ ನಿರ್ಮಾಣ ಮಾಡಿ ಕೆರೆಗಳಿಗೆ ನೀರು ತುಂಬಿಸುವ ಕುತಂತ್ರ ಯೋಜನೆ ಅನುಷ್ಠಾನದ ಬಗ್ಗೆ ಸ್ವತಂತ್ರ ಸಂಸ್ಥೆ ಮೂಲಕ ತನಿಖೆ ನಡೆಯಬೇಕು. ಇಲ್ಲವಾದರೆ ರೈತರೊಂದಿಗೆ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಪತ್ರಕರ್ತ ಗಂಗಾಧರ ಕುಷ್ಟಗಿ, ನ್ಯಾಯವಾದಿ ಮಲ್ಲನಗೌಡ ಬೇವೂರ್ ಅವರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ರಾಯರೆಡ್ಡಿ ಅವರು ಈಗ 3.5 ವರ್ಷದಿಂದನೇ ಒಂದು 34 ಕೆರೆಗಳಿಗೆ ನಾನು ಹೊಸ ಕೆರೆಗಳನ್ನು ನಿರ್ಮಾಣ ಮಾಡ್ತೀನಿ ಅಂಥೇಳಿ ಸುಮಾರು 920 ಕೋಟಿನೂ ಎಷ್ಟು ತಂದರು. ಅದನ್ನು ಎಲ್ಲ ಕಡೆಗೂ ಬ್ಯಾನರು ಪೋಸ್ಟರು ಮಾಡಿ ಅಂಟಿಸಿದ್ರು. ಮತ್ತು ಅದು ಮಳೆಗೆ ಅದು ಇದು ಚಳಿಗೆ ಬಿಸಿಲಿಗೆ ಎಲ್ಲ ಹೋದ್ಮೇಲೆ ಮತ್ತು ಹೊಸ ಪೋಸ್ಟರ್ಗಳನ್ನು ಅಂಟಿಸಿ ಜಲಕ್ರಾಂತಿ, ಅದು ಕ್ರಾಂತಿ, ಇದು ಕ್ರಾಂತಿ ಅಂತೇಳಿ ಎಲ್ಲ ಇಡೀ ಕ್ಷೇತ್ರ ತುಂಬ ಏನಪ್ಪ ಅಂತ ಪ್ರಚಾರ ಮಾಡಿಕೊಂಡ್ರು. ಆದರೆ ಏನು ಹೊಸ ಕೆರೆಗಳಾಗ್ತಾವಂದ್ರೆ ನಾವ್ಯಾಕೆ ಬೇಡಣ ಅಂತೇಳಿ ನಾವು ಆಯ್ತು ಬಿಡೋ ಒಳ್ಳೇದಾಗಲಿ ಅಂತೇಳಿ. ಆಮೇಲೆ ನೋಡಿದರೆ ಈ 3.5 ವರ್ಷದೊಳಗಡೆ ಒಂದೇ ಒಂದು ಕೆರೆ ಮಾಡಲಿಲ್ಲ. ನಾವು ಏನಂತಾರಪ್ಪ ಅಂದ್ರೆ ಈ ಬೇರೆ ಬೇರೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕೇಳಿದ್ವಿ, ಇಲ್ಲ ಅದು ಯಾರೂ ಜಾಗ ಕೊಡಲಿಲ್ಲ. ಜಾಗ ತೆಗೆದುಕೊಳ್ಳಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ರೈತರು ಕೇಳಿದಷ್ಟು ಏನಾದರೂ ಕೊಟ್ಟರೆ ಅದು ಎಷ್ಟು ಫಿಕ್ಸ್ ಮಾಡಿದ್ರು, ಏನು ಪ್ರೊಸೆಸ್ ಆಗಿಲ್ಲ. ಅಂದರೆ ಇದನ್ನು ಒಂದು ಕಣ್ಣೊರೆಸುವ ತಂತ್ರ, ಮೂಗಿಗೆ ತುಪ್ಪ ಒರೆಸುವ ತಂತ್ರ ಅಂತೇಳಿ ತಿಳ್ಕೊಳ್ಬೇಕಾ ಅಂತಕ್ಕಂಥದ್ದು ಪ್ರಶ್ನೆ ಎದುರಾಯಿತು. ಎಲ್ಲ ಹೋಗಲಿ. ಈಗ ಇದ್ದಕ್ಕಿದ್ದಂಗೆ ಏನು ಮಾಡಿದ್ದಾರೆ ಅಂತಂದರೆ ರಾಯರೆಡ್ಡಿಯವರು 272 ಕೋಟಿ ರೂಪಾಯಿದು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ವಿ ನಾವು ಅಂತೇಳಿ ಒಂದು ಹೇಳಿಕೆ ಕೊಡ್ತಾರೆ. ಆ 272 ಕೋಟಿ ಏನು ಪ್ರಾಜೆಕ್ಟ್ ಅಪ್ಪ ಅಂತ ಹೇಳಿದ್ರೆ, ಏನೋ ಅಲ್ಲಿ ಒಂದು ಹೊಸ ಕೆರೆ ನಿರ್ಮಾಣ ಮಾಡ್ತಾರಂದ್ರೆ ಇಲ್ಲ, ಏನೋ ಅಲ್ಲಿ ಏನಂತ ಹೇಳಿದ್ರಪ್ಪ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಮತ್ತೇನಾದರೂ ಒಂದು ಕಾಲುವೆ ಏನು ನಿರ್ಮಾಣ ಮಾಡ್ತಾರೆ ಇಲ್ಲ, ಏನು ನಾರಾಯಣಪುರ ಡ್ಯಾಮ್ಲಿಂದ ಒಂದು ಪೈಪ್ಲೈನ್ ತರೋದ್ರ ಸಲುವಾಗಿ ಹೊಸದು ಪ್ರತ್ಯೇಕ ಇಂಥ ಒಂದು ವಿವೇಚನಾ ರಹಿತವಾಗಿರ್ತಕ್ಕಂಥ ಯೋಜನೆಗೆ 272 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಟೆಂಡರ್ ಕರೆದಿದ್ದಾರೆ. ಇದನ್ನು ನಾನು ಅಪೋಸ್ ಮಾಡ್ತಾ ಇದ್ದೀನಿ. ಯಾಕಂತೇಳಿದರೆ ಆಲ್ರೆಡಿ ಇಲ್ಲಿ ಬಂದಿದೆ, ಏನು 190 ಕಿಲೋಮೀಟರ್ ಆಗುತ್ತದೆ ಇದು ನಾರಾಯಣಪುರ ಡ್ಯಾಮ್, ಎಲ್ಲಿಗೆ ಕಲಾಲ್ ಬಂಡಿದೆ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ದೊಡ್ಡ 2700 ಕೋಟಿ ರೂಪಾಯಿ ಇವತ್ತಿನವರೆಗೂ ಖರ್ಚಾಗಿರೋದು. ನಾ ತಿಳ್ಕೊಂಡಿದ್ದು ಮತ್ತೇನೇನಾಗಿದೆ ನೋಡ್ಕೋಬೇಕಲ್ಲ. ಅಂದಾಜು ಒಂದು 2700 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನೂ ಸ್ವಲ್ಪ ಬೇಕಾಗಿದೆ, 80% ಮುಗಿದಿದೆ. ಮತ್ತು ಕೆಲವೊಂದು ಏನಪ್ಪ ಅಂದ್ರೆ ಇದು ಅದನ್ನ ಹೇಳ್ತಾರೆ, ಅದನ್ನು ಬೇರೆ ಸ್ಪಷ್ಟವಾಗಿ ನಾನು ಬೇರೆ ಅದನ್ನ ಹೇಳ್ತೀನಿ, ಕ್ರೆಸ್ಟ್ ಗೇಟಿಂದು ಅದು ಇದು ಎಲ್ಲ ಅದು ಬೇರೆ ವಿಷಯ ಇರಲಿ, ಅದು ಸ್ಟೇ ಆರ್ಡರ್ ಇದೆ ಅಂತ ಹೇಳ್ತಾರೆ, ಅದನ್ನು ನಾವು ಆಮೇಲೆ ಮಾತಾಡೋಣ. ಇಲ್ಲಿ 272 ಕೋಟಿ ರೂಪಾಯಿದು ಏನು ಮಾಡ್ತಿರಲ್ಲ ನೀವು ಸಪ್ರೇಟ್ ಪೈಪ್ಲೈನು,
ಈಗ ಆಲ್ರೆಡಿ ಇಲ್ಲಿ ಬಂದಿದೆ, ಏನು ಕಲಾಲ್ ಬಂಡಿಯಲ್ಲಿ ಬಂದಿದೆ. ನಿಮ್ಮ ಯಲಬುರ್ಗಾ ತಾಲೂಕು ಬೇವೂರಿನಲ್ಲಿದೆ, ಅಲ್ಲಿ ಪಂಪ್ ಹೌಸ್ ಇದೆ, ಎಲ್ಲ ಇದೆ. ನೀವು ಅಲ್ಲಿಂದ ಎತ್ತಿ ಅಲ್ಲಿಗೆ ಹಾಕ್ಬೋದಲ್ಲ. ನೀವು ಯಾವ ಕೆರೆಗಳು ನಿಮ್ಮ ತಾಲೂಕಿನಲ್ಲಿ ಈಗ ಹೊಸ ಕೆರೆ ನೋಡಿದ್ದೀನಿ ಅಂತ ಹೇಳ್ತೀರಿ. ನೀವು ಹೊಸ ಕೆರೆಗಳಿಗೆ ಯಾಕೆ ಹಾಕ್ತಾ ಇಲ್ಲ? ಲಿಫ್ಟ್ ಮಾಡೋಕ್ಕಾಗಲ್ವಾ? ಈಗ ಒಂದು ಸುಮಾರು 100 ಕೋಟಿ ರೂಪಾಯಿ ಆಗುತ್ತಪ್ಪ. 100 ಕೋಟಿನೂ ಬೇಕಾಗಲ್ಲ ಅಂತ ನಾನು ಅವ್ರಿಗೆ ಲಿಫ್ಟ್ ಮಾಡೋದಕ್ಕೆ. ನೀವು ಒಂದು ಕೆನಾಲ್ ಮಾಡಿಕೊಡ್ರೆ, ಲಿಫ್ಟ್ ಮಾಡ್ರೆ ಅಲ್ಲಿಗೆ ಸಹ ಹರಿಸ್ರಿ. ಅಲ್ಲಿಂದ ಮತ್ತೆ ತರ್ತಕ್ಕಂಥದ್ದು ವಿವೇಚನಾ ರಹಿತ. ಈ ಮುಂಚೆಯಿಂದಲೂ ಏನಂತಾರೆ, ಇದು ಆಗಲ್ಲ ಹೋಗಲ್ಲ, ಅದು ಕೆಳಗಿದೆ, ಏನೋ ನಾರಾಯಣಪುರ ಡ್ಯಾಮು ನಾವು ಮೇಲಿನ ಪ್ರದೇಶದಲ್ಲಿದ್ದೇವೆ ಅಂತ ಹೇಳ್ತಕ್ಕಂಥ ಅಜ್ಞಾನ ಪ್ರದರ್ಶನ ಮಾಡಿದವರು ರಾಯರೆಡ್ಡಿ ಅವರು. ಮತ್ತೆ ಹರಿಬ್ರಹ್ಮ ಬಂದರು, ಅದು ಆಗೋದಿಲ್ಲ ಅಂಥೇಳಿ ಅವ್ರು ಏನಂತಂದ್ರೆ ಪದೇ ಪದೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗ ಮತ್ತೆ ಹಳೆ ಗಂಡನ ಪಾದವೇಗತಿ ಅಂತೇಳಿ ನಾವೇನು ಹೋರಾಟ ಮಾಡಿದ್ವಿ, ಕುಷ್ಟಗಿ ಜನರು ಮತ್ತು ಏನಪ್ಪ ಕುಷ್ಟಗಿಯ ಪಕ್ಷಾತೀತವಾಗಿ ಎಲ್ಲ ಮಾಜಿ ಹಾಲಿ ಎಲ್ಲ ಶಾಸಕರು ಕೂಡಿ ನಿಯೋಗ ಹೋಗಿ ಜಗದೀಶ್ ಶೆಟ್ಟರ್ ಅವ್ರ ಹತ್ರ ಏನಂತಂದ್ರೆ ಮಾತಾಡಿ ಅಲ್ಲಿ ಎಲ್ಲರೂ ಸೇರಿ ಏನಪ್ಪ ನನಗೆ ಹೇಳಿದ್ರು, ನೀವೇ ಎಕ್ಸ್ಪ್ಲೇನ್ ಮಾಡಿರಿ, ಕನ್ವಿನ್ಸ್ ಮಾಡಿರಿ ಅಂತೇಳಿ. ನಾನು ಹೇಳಿ ಇದೇ ಕೆ ಶರಣಪ್ಪ ಅವರಿದ್ದರು, ಎಲ್ಲ ಹಸನ್ ಸಾಬ್ ಇದ್ದರು, ಮತ್ತು ದೊಡ್ಡನಗೌಡರು ಇದ್ದರು, ಮತ್ತು ಬಯ್ಯಾಪುರು ಬಂದಿದ್ದರು, ಎಲ್ಲರೂ ಇದ್ದರು. ಹಾಗೆ ಅವಾಗ ಏನಂತಾರೆ ಸ್ವಾಮೀಜಿಗಳು ಇದ್ದರು. ಇವರು ನಿಡ್ಸೇಶು ಸ್ವಾಮೀಜಿ, ಆಮೇಲೆ ಚಳಗೇರಿ ಸ್ವಾಮೀಜಿ, ಮಧ್ಯಾಹ್ನ ಮಠದ ಸ್ವಾಮೀಜಿ ಅವರು, ಎಲ್ಲ ಸ್ವಾಮೀಜಿಗಳು, ಇನ್ನೂ ಅನೇಕರು ಎಲ್ಲರೂ ಏನಂತಾರೆ ಯುವಕರು ಎಲ್ಲರೂ ಬಂದಿದ್ದರು. ಅದು ಕನ್ವಿನ್ಸ್ ಆಗಿ ಶಂಕುಸ್ಥಾಪನೆ ಆಗಿದ್ದು ಇತಿಹಾಸ ಇದೆ. ಮತ್ತು ಕುಷ್ಟಗಿಯ ಮಾಧ್ಯಮ ಮಿತ್ರರು ಅನೇಕ ಬಾರಿ ಅದನ್ನೇ ಬೇಸರಿಲ್ದೇ ಬರೆದಿದ್ದಾರೆ. ಬೇಸರಿಲ್ದೇ ಮತ್ತೆ 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 ನೆನಪಿಸಿ ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಒಂದು ಜಾಗೃತಿಯನ್ನು, ಹಾಗೆ ಕಾವನ್ನು ಮೇಂಟೈನ್ ಮಾಡಲಿಕ್ಕೂ ಸಹಿತ ದೊಡ್ಡ ಕೊಡುಗೆ ನಿಮ್ಮದಿದೆ. ಮತ್ತು ಅದರ ಪರಿಣಾಮವಾಗಿ ಇವತ್ತು ಏನಪ್ಪ ಅಂದ್ರೆ ನೀರು ಹರಿತಾ ಇದೆ. ಯಾರು ಅದು ಉಪಯೋಗ ಇಲ್ಲ ಅಂತ ಹೇಳಿದ್ರು, ಇದು ಆಗೋದಿಲ್ಲ ಹೋಗೋದಿಲ್ಲ ಅಂತ ಹೇಳಿದ್ರು, ಎಲ್ಲೆಲ್ಲೋ ಸಮ್ಮೇಳನದಲ್ಲೂ ಸಹಿತ ಬೇರೆ ಬೇರೆಯವ್ರು ಕರ್ಕೊಂಡು ಬಂದರು ಮಾತಾಡ್ಸಿದ್ರು, ಇದು ಆಗೋ ಕೆಲಸ ಅಲ್ಲ ಇದು ಅಂತೇಳಿ. ಅಂಥದ್ದು ಏನಂತ ಅಂದರೆ ಈಗ ಮೊನ್ನೆ ಮತ್ತೆ ಹೋರಾಟ ಮಾಡಿದ್ದಾರೆ ಇಲ್ಲೇ, ಇದೇ ದೊಡ್ಡನಗೌಡರು ನೇತೃತ್ವದಲ್ಲಿ BJP ಅವ್ರು ಮಾಡಿದರು, ಅಲ್ಲಿ ಎಲ್ಲಿಯೋ ಬೇರೆ ಬೇರೆ ಕಡೆ ಮಾಡಿದರು, ನೀರಿದೆ ಅದನ್ನು ಹರಿಸಿ ಅಂತೇಳಿ. ಇವತ್ತು ಮತ್ತೆ ಏನಂತ ಹೇಳಿದ್ರಪ್ಪ ಅಂದರೆ ಈ ಕೆರೆ ತುಂಬಿಸುವ ಯೋಜನೆಯಲ್ಲಿ ಕೆರೆ ತುಂಬಿಸಲಾಗ್ತಾ ಇದೆ. ಯಾಕಂತಂದ್ರೆ ಆ ನಮ್ಮ ಹೋರಾಟದ ಫಲ ಅಂತೇಳಿ. ಮತ್ತು ಅಲ್ಲಿನೂ ಸಹಿತ ಏನಪ್ಪ ಅಂದ್ರೆ ಕೆರೆಗಳು ತುಂಬ್ತಾ ಇದ್ದಾವೆ. ಇವರು 272 ಕೋಟಿನ ಇಲ್ಲಿ ಇನ್ನೂ ಒಂದೂವರೆ ವರ್ಷ ಉಳಿದಿದೆ, ಏನು ಮಾಡಬೇಕು ಅಂತೇಳಿ ಮತ್ತೆ 900 ಕೋಟಿದಂತೂ ಕೆಲಸ ಆಗಲಿಲ್ಲ, ಒಂದೇ ಒಂದು ಹೊಸ ಕೆರೆ ಆಗಲಿಲ್ಲ. ಮಾತಿಗೆ ತಪ್ಪಿದ್ರು. ಏನೋ ಒಂದು ಮಾಡಿ ಅದನ್ನ ಏನಪ್ಪ ಅಂದ್ರೆ ಯಾವ ರೀತಿ ಅದನ್ನು ಪ್ಯಾಕೇಜ್ ಮಾಡಬೇಕು, ಯಾವ ರೀತಿ ಟೆಂಡರ್ ಮಾಡಬೇಕು ಅಂತೇಳಿ ಯಾರು ಐಡಿಯಾ ಕೊಟ್ಟರು ಏನು, ಅಥವಾ ಅವ್ರದ್ದೇ ಸ್ವತಃ ಐಡಿಯಾನೋ, ಯಾರು ಇಂಜಿನಿಯರ್ಗಳಿಗೇನೆ ಏನಪ್ಪ ಅಂದ್ರೆ ದಾರಿ ತಪ್ಪಿಸಿದಾರ ಇವ್ರು ರಾಯರೆಡ್ಡಿ ಅವರು, ಅಥವಾ ಇಂಜಿನಿಯರ್ಗಳು ತಾಂತ್ರಿಕರು ಮತ್ತು ಬೇರೆ ಬೇರೆ ಕಾಂಟ್ರಾಕ್ಟರು ಇವ್ರಿಗೆ ದಾರಿ ತಪ್ಪಿಸಿದಾರ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಎಲ್ಲ ಪತ್ರಿಕಾ ಸಮಿತರಿಗೆ ನಮಸ್ಕಾರಗಳು. ನಾನು ಮಲ್ಲಗೌಡ ಕೋನನಗೌಡ್ರು ಅಂತ. ಇವತ್ತು ಕೊಪ್ಪಳ ಏತ ನೀರಾವರಿ ಬಗ್ಗೆ ಅನೇಕ ಹೋರಾಟಗಳು ನಡೆದ ಪ್ರತಿಫಲದ ಪರಿಣಾಮ ಇವತ್ತು ಕೆರೆಯನ್ನು ತುಂಬತಕ್ಕಂಥದ್ದು, ನೀರು ಕೆರೆಯನ್ನು ತುಂಬ್ತಾ ಇದೆ. ಅದು ಭಾಳ ಖುಷಿ, ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಆದರೆ ಇವತ್ತು ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ತಾವೇನು 2023ರಲ್ಲಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಶಾಸಕರಾದ ತಕ್ಷಣ ಹೇಳಿದರು, ನಾನು ಹೊಸ ಕೆರೆ ನಿರ್ಮಾಣ ಮಾಡ್ತೀನಿ ಅಂತೇಳಿ. ಅವತ್ತು ಒಂದು 34 ಹೊಸ ಕೆರೆಗಳನ್ನು ಗುರುತಿಸಿದ್ರು. ಅವ್ರು 34 ಕೆರೆ ಮಾಡ್ತೀನಿ ಅಂತೇಳಿ. ಆದರೆ ರೈತರಿಗೆ ಸರಿಯಾಗಿರ್ತಕ್ಕಂಥ ಭೂಮಿಯ ಬೆಲೆ, ನಿವ್ವಳ ಬೆಲೆ ಕೊಡಬೇಕಾಗಿತ್ತು. ಇವತ್ತು ಬಿಡದಿ ಭಾಗದಲ್ಲಿ ಇರ್ಬೋದು, ಇನ್ನೊಂದು ಭಾಗದಲ್ಲಿ ಇರ್ಬೋದು, ಆ ಭಾಗದ ರೈತರು ಎಷ್ಟು ಹೋರಾಟ ಮಾಡ್ತಾರೆ. ಇವತ್ತು ಸರ್ಕಾರನೇ ಸ್ವತಃ ಹೇಳ್ತೈತಿ 2.5 ಕೋಟಿಗೂ ಹೆಚ್ಚು ಹಣವನ್ನು ನಾವು ಕೊಡ್ತೀವಿ ಎಕರೆಗೆ ಅಂತ ಹೇಳ್ತಾರೆ. 3 ಕೋಟಿ ಹಣ ಕೊಡ್ತೀವಿ ಎಕರೆಗೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಭೂಮಿಯನ್ನ, ರೈತರ ಭೂಮಿಯನ್ನ 10 ಲಕ್ಷ 5 ಲಕ್ಷಕ್ಕೆ ಕೇಳ್ತಿರಲ್ಲ. ನೀವು ಜನಪ್ರತಿನಿಧಿ ಆದವರು ರೈತರ ಪರವಾಗಿ ಕೆಲಸ ಮಾಡಬೇಕು ಅಥವಾ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಕಾಂಟ್ರಾಕ್ಟರ್ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೃಷಿ ಯೋಗ್ಯ ಭೂಮಿ ಸಾಕಷ್ಟು ಯಾವ್ದು ಬೇಕಾದಕ್ಕೆ ಯೂಸ್ ಆಗಿಬಿಟ್ಟಿದೆ. ಇರ್ತಕ್ಕಂಥ ಭೂಮಿಯನ್ನು ಮೊನ್ನೆ ಪತ್ರ ಬರೆದಿದೆ ಸನ್ಮಾನ್ಯ ಸಚಿವರೇ, ಯಾರು ಭೂಮಿಯನ್ನು ಕೊಡಬೇಡ್ರಿ ರೈತರು ಅಂತೇಳಿ. ಈಗ ಆಲ್ರೆಡಿ ಕಳವು ಮಾಡಿ ಅದಕ್ಕೆ ಯಾರು ಸೂತ್ರಧಾರರು, ಕಾವಲು ಕಾಯೋರು ನೀವೇ, ಈಚೆ ಕಡೆ ಬರೆಯೋರು ನೀವೇ. ಏನು ಸರ್ ಈಗೆಲ್ಲ ಆದರೆ ರೈತರನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ಇವತ್ತು ನಾವು ಕಾವಲು ನಾಯಿಯಾಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದೀವಿ. ನಿಮ್ಮ ನಡೆಯನ್ನು ನಾವು ಖಂಡಿಸ್ತೀವಿ, ಕೆಲವೊಂದು ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಅಭಿನಂದಿಸ್ತೀವಿ. ಆದರೆ ಇವತ್ತು 272 ಕೋಟಿ ಯೋಜನೆಯ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ.
ಇವತ್ತು ನೀವು ಯಾವ ಉದ್ದೇಶ ಇಟ್ಕೊಂಡು ಅದನ್ನು ಮಾಡಿದ್ದೀರೋ ಅದಕ್ಕೆ ಐಡಿಯಾ ಕೊಟ್ಟವ್ರು ಯಾರೋ ಸರ್ ಹೇಳಿದಾಗ ಅದು ಯಾರಿಗೂ ಗೊತ್ತಿಲ್ಲ, ನಮಗಂತೂ ಅದು ನಿಮಗೆ ಗೊತ್ತಿರುತ್ತೆ. ಇವತ್ತು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಉದ್ದೇಶ ರೈತರಿಗೆ ನೀರು ಕೊಡಬೇಕು ಅನ್ನೋದು ಅಥವಾ ನೀವೇನಾದರೂ ಅದರಿಂದ ಲಾಭ ಪಡಿಬೇಕಂತಕ್ಕಂಥದ್ದು ಅನ್ನೋದು ಜನರಿಗೆ. ಸಪರೇಟ್ ಲೈನ್ ಹಾಕಬೇಕು, ಸಪರೇಟ್ ಲೈನ್ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ಕೊಪ್ಪಳ ಕಲಾಲ್ಬಂಡಿವರೆಗೂ ನೀರು ಬಂದಿದೆ, ಅಲ್ಲಿಂದ ನಾವು ಲಿಫ್ಟ್ ಮಾಡ್ಬೋದಿತ್ತು. ಗುನ್ನಾಳಲ್ಲಿ ಅಲ್ಲಿ ಬಂದಿತ್ತು ಆಲ್ರೆಡಿ, ಗುನ್ನಾಳಿಗೆ ಬೇವೂರಿಗೆ ನೀರು ಬಂದಿದೆ. ಇನ್ನು ಮುಂದೆ ಇಡೀ ನಮ್ಮ ತಾಲೂಕಲ್ಲ ಇಡೀ ಜಿಲ್ಲೆಗೆ ನೀರನ್ನು ಕಲ್ಪಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೂ ಕೂಡ ನೀವು ರೈತರ ಪರವಾಗಿ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಹಾಗಾಗಿ ನಾವು ಖಂಡಿಸ್ತಾ ಇದ್ದೇವೆ, ಈ ಯೋಜನೆಯನ್ನ ಸಂಪೂರ್ಣವಾಗಿ ತನಿಖೆಗೆ ಸೂಕ್ತವಾಗಿರ್ತಕ್ಕಂಥ ತನಿಖಾ ಸಂಸ್ಥೆ ಕೊಡಬೇಕು. ಇದರ ವಿರುದ್ಧ ಸಂಪೂರ್ಣವಾಗಿರ್ತಕ್ಕಂಥ ಯಾರು ಷಡ್ಯಂತ್ರನೋ ಅಥವಾ ಕುತಂತ್ರನೋ ಅಥವಾ ನಿಮ್ಮ ಪ್ರೀತಿ ವ್ಯಾಮೋಹ ಅದ್ರ ಮೇಲೆ ಇದೇನೋ 272 ಕೋಟಿ ಮೇಲೆ ಗೊತ್ತಾಗ್ತಾ ಇಲ್ಲ. ಅದು ಜನರಿಗೆ ಒಳ್ಳೇದಾಗಬೇಕು. ವಿಶೇಷವಾಗಿ ಮತ್ತೆ ಅದನ್ನ ಯಾಕೆ ಅವಶ್ಯಕತೆ ಏನಿತ್ತು? ಇವತ್ತು ಮೊನ್ನೆ ನಾನು ಕೇಳಿದೆ, ಯಾರು KV ಜಂಗಲ್ ಅವ್ರ ಜೋಡಿ ಮಾತಾಡಿದೆ, ಅವ್ರು ಹೇಳ್ತಾರೆ ರೋಣ 19 ಕೆರೆಗೆ ನಾವು ನೀರು ತುಂಬಿಸ್ತೀವಿ ಅಂತ ಹೇಳ್ತಾರೆ. ಇದು ಕೊಪ್ಪಳ ಏತ ನೀರಾವರಿಯಲ್ಲಿ ಅವ್ರಿಗೆ ತುಂಬಿಸೋಕೆ ಬದಲು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರಿಗೆ ಕೆರೆಗೆ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ರೈತರ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಅವಕಾಶ ಇತ್ತು. ಇವತ್ತು ನೀವೇನು ಸಣ್ಣ ಕೆರೆ ಅವನ್ನ ಇವನ್ನ ತುಂಬಿಸ್ತೀರಿ ಅಂತಿರಲ್ಲ, ಒಳ್ಳೆಯ ವಿಚಾರ. ಆದರೆ 900 ಕೋಟಿ ತಗೊಂಬಂದು ನಾನು ಕೆರೆ ಹೊಸ ಕೆರೆ ಮಾಡ್ತೀನಿ ಅಂತಿದ್ರಲ್ಲ, ಇವತ್ತು ರೈತರಿಗೆ ಕೊಡ್ರಿ, 1 ಕೋಟಿ ರೂಪಾಯಿ ಭೂಮಿಯ ಬೆಲೆಯನ್ನು ಕಟ್ರಿ, ರೈತರು ಯಾರಾದರೂ ಕೊಡ್ತಾರೆ, ಮುಂದೆ ಬರ್ತಾರೆ. ನೀವು ಅದನ್ನು ಬಿಡ್ತೀರಿ, ನೀವೆಲ್ಲ ಏನೇನೋ ಕಾಂಟ್ರಾಕ್ಟರ್ ಅವರೆಲ್ಲ ಸೇರ್ಕೊಂಡು ಏನೇನು ಮಾಡ್ತೀರೋ ಅದೆಲ್ಲ ಒಳ್ಳೆಯ ವಿಚಾರ ಅಲ್ಲ. ಇವತ್ತು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟನ ಹಮ್ಮಿಕೋಬೇಕಾಗುತ್ತೆ. ನೀವು ಆ ಸರ್ಕಾರ ಇವತ್ತು ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಿ ಇದರ ಕುತಂತ್ರ ಏನು ಅಂತ ಜನರಿಗೆ ಸ್ಪಷ್ಟಪಡಿಸಬೇಕಂತ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ, ನಿಖರತೆ ಮತ್ತು ಜನಪರ ಸುದ್ದಿಗಳೊಂದಿಗೆ ನಾವು ಸದಾ ನಿಮ್ಮೊಂದಿಗೆ. ನೋಡ್ತೀರಿ BG+ ಪಕ್ಕಾ ಸುದ್ದಿ.